ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ರಾಜ್ಯ ಸರ್ಕಾರದಿಂದ ಹೊಸ ಒಂದು ಯೋಜನೆ ಜಾರಿಗೆ ಬಂದೈತಿ. ನಿನ್ನೆಯನ್ನು ಅದು ಯಾವ ಯೋಜನೆ, ಯಾವ ಕಾರಣಕ್ಕೆ ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದ ಸಂಪೂರ್ಣ ಇದನ್ನು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದ್ರೆ 10 kg ಅಕ್ಕಿ ಇನ್ನು ಮುಂದೆ ಬರೋದು ಬಂದಾಗೈತಿ. ಯಾಕಂತಂದ್ರೆ 10 kg ಅಕ್ಕಿ ಬದಲಾಗಿ ಏನೇನು ಕೊಡ್ತಾರ ರೇಷನ್ ಕಾರ್ಡ್ದೊಳಗೆ ಅಂತಕ್ಕಂಥದ್ದು ನೋಡಿದ್ರೆ, ಮೊದಲೇದಾಗಿ ಈ BPL ಮತ್ತು ಅಂತ್ಯೋದಯ ಇರ್ತಕ್ಕಂಥ ಕಾರ್ಡ್ದಾರರಿಗೆ ಭಾಳಷ್ಟು ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಅಕ್ಕಿ ಬದಲ ಇಂದಿರಾ ಕಿಟ್ ತಿಳ್ಕೊಡ್ತಾರೆ. ಇಂದಿರಾ ಕಿಟ್ ಒಳಗೆ ಏನೇನು ಒಳಗೊಂಡೈತಿ ಅಂತಕ್ಕಂಥದ್ದನ್ನ ವಿಷಯವನ್ನು ಸಂಪೂರ್ಣ ನೋಡೋಣ. ಇಂದಿರಾ ಕಿಟ್ ಅಂದ್ರೆ 10 kg ಅಕ್ಕಿ ಬದಲಾಗಿ 5 kg ಅಕ್ಕಿಯನ್ನು ವಿತರಣೆ ಮಾಡ್ತಕ್ಕಂಥದ್ದು ಈ ಒಂದು ಹೊಸ ಯೋಜನೆ ನಿಯಮ. ಈ ಇಂದಿರಾ ಕಿಟ್ಟನ್ನು ಪ್ರತಿಯೊಬ್ಬರು ಅಂತಂದ್ರೆ BPL ಮತ್ತು ಅಂತ್ಯೋದಯ ಕಾರ್ಡ್ ಹೊಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಈ ಇಂದಿರಾ ಕಿಟ್ ಲಭ್ಯವಾಗತ್ತೆ. ಅದರ ಮನೆಗಳ ಸಂಖ್ಯೆಗೆ ಅನುಗುಣವಾಗಿ ಆ ಒಂದು ಕಿಟ್ ಲಭ್ಯವಾಗತ್ತೆ. ಅದೇ ರೀತಿಯಾಗಿ ಇನ್ನು ಮುಂದೆ 10 kg ಬದಲಾಗಿ 5 kg ಅಕ್ಕಿಯನ್ನು ರಾಜ್ಯ ಸರ್ಕಾರ ವಿತರಣೆ ಮಾಡ್ತೈತಿ. ಹೆಚ್ಚುವರಿಯಾಗಿ ಏನು 5 kg ಅಕ್ಕಿ ಕೊಡ್ತೈತಿಲ್ಲ, ಆ ಹೆಚ್ಚುವರಿ 5 kg ಬದಲಾಗಿ ಈ ಇಂದಿರಾ ಕಿಟ್ಟನ್ನು ವಿತರಣೆ ಮಾಡ್ತಕ್ಕಂಥದ್ದೊಂದು ನಿನ್ನೆ ದಿನ ಜಾರಿಯಾಗಿರ್ತಕ್ಕಂಥದ್ದು ಮತ್ತು ಸಚಿವ ಸಂಪುಟದೊಳಗೆ ಅಂಗೀಕಾರ ಮಾಡಿ ಆ ಒಂದು ಹೊಸ ಇಂದಿರಾ ಕಿಟ್ ಅಂತಕ್ಕಂಥ ಯೋಜನೆಯನ್ನು ಹೊಸದಾಗಿ ಜಾರಿಗೆ ತಂದಿರತಕ್ಕಂಥದ್ದು ಈಗ ನಮ್ಮ ರಾಜ್ಯ ಸರ್ಕಾರ. ಇದಕ್ಕಿಂತ ಮೊದಲು ಈ ರೇಷನ್ ಕಾರ್ಡ್ ಒಳಗೆ ಏನೇನು ವಿತರಣೆ ಮಾಡ್ತಿದ್ರು ಅಂತೇಳಿ ನೋಡಿದ್ರೆ, ಇದಕ್ಕಿಂತ ಮೊದಲು ಕೆಲವೊಂದಿಷ್ಟು ಈ ಉತ್ತರ ಕರ್ನಾಟಕದ ಭಾಗದೊಳಗೆ 60 kg ಅಕ್ಕಿ ಬರ್ತಾವತ್ತಂದ್ರೆ ಅದರೊಳಗೆ 40 ಅಥವಾ 42 kg ಅಕ್ಕಿಯನ್ನು ಕೊಡ್ತಾಯಿದ್ರು, ಉಳಿದ ಭಾಗವನ್ನು ಜೋಳ ಕೊಡ್ತಾಯಿದ್ರು. ಅದೇ ರೀತಿ ಆ ದಕ್ಷಿಣ ಕರ್ನಾಟಕಗಳು ನೋಡಿದ್ರೆ ಆ ಭಾಗದೊಳಗೆ ಬೇರೆ ಬೇರೆ ರೀತಿ ರಾಗಿ ಇನ್ನಿತರೆ ಒಂದು ದವಸ ಧಾನ್ಯಗಳನ್ನು ಒಂದು ಭಾಗವಾಗಿ ಕೊಡ್ತಾಯಿದ್ರು. ಇನ್ನು ಮುಂದೆ ಇದ್ರ ಬದಲಾಗಿ ಏನು ಹೇಳಲ್ಲ, ಹೆಚ್ಚುವರಿ 5 kg ಅಕ್ಕಿ ಬದಲಾಗಿ ಇಂದಿರಾ ಕಿಟ್ಟನ್ನು ಕೊಡ್ತೀವಿ ಅಂತೇಳಿ. ಆ ಇಂದಿರಾ ಕಿಟ್ ಒಳಗೆ ಏನೇನು ಒಳಗೊಂಡಿರ್ತೈತಿ ಅಂತೇಳಿ ನೋಡಿದ್ರೆ, ಕಿಟ್ನಲ್ಲಿ ಏನೆಲ್ಲ ವಸ್ತುಗಳು ಇರಲಿವೆ ಅಂತಂದ್ರೆ, ಸ್ಥಳೀಯ ವರದಿಗಳ ಪ್ರಕಾರ ಇಂದಿರಾ ಆಹಾರ ಕಿಟ್ನೊಳಗೆ ಈ ವಸ್ತುಗಳು ಇರ್ತಾವೆ ಅಂತೇಳಿ ಹೇಳ್ತಾರೆ. ಯಾವ್ಯಾವ ವಸ್ತುಗಳು ಅಂತೇಳಿ ಅಂತಂದ್ರೆ, 1 ಲೀಟ್ರ್ ಅಡುಗೆ ಎಣ್ಣೆ, 1 kg ಸಕ್ಕರೆ, 1 kg ಉಪ್ಪು, ಅದ್ರ ಜೊತೆಗೆ 1 kg ತೊಗರಿಬೇಳೆ ಅಥವಾ ಹೆಸರುಬೇಳೆ. ಇವು ಈ ಒಂದು ಇಂದಿರಾ ಕಿಟ್ನಲ್ಲಿ ಇರ್ತಕ್ಕಂಥ ವಸ್ತುಗಳು. ಅಕ್ಟೋಬರ್ 2025 ಈ ಒಂದು ಜಾರಿಗೆ ಬರೋದು ಐತಿ. ಮನೆಯೊಳಗೆ 5ಕ್ಕಿಂತ ಹೆಚ್ಚಿಗೆ ಜನ ಇದ್ರಂದ್ರೆ ಆ ಒಂದು ಇಂದಿರಾ ಕಿಟ್ 1.5 kg ಅಷ್ಟು ಇರ್ತೈತಿ. ಅದೇ ರೀತಿಯಾಗಿ ಮನೆಯೊಳಗಡೆ 3 ರಿಂದ 4 ಜನ ಇದ್ರು ಅಂತಂದ್ರೆ ಆ ಒಂದು ಇಂದಿರಾ ಕಿಟ್ಟು 1 kg ಇಂದ 1 kg ವರೆಗೂ ಇರ್ತೈತಿ. ಅದೇ ರೀತಿಯಾಗಿ ಅಂದ್ರೆ ಅದರೊಳಗೆ ಇರ್ತಕ್ಕಂಥ ಪ್ರತಿಯೊಂದು ವಸ್ತುಗಳು 1 kg ಇರ್ತಾವೆ. 5 ಜನಕ್ಕಿಂತ ಹೆಚ್ಚಿಗೆ ಇದ್ದವ್ರ ಮನೆಯೊಳಗೆ ಆ ಒಂದು ಇಂದಿರಾ ಕಿಟ್ ಒಳಗೆ ಇರ್ತಕ್ಕಂಥ ಪ್ರತಿಯೊಂದು ವಸ್ತುಗಳು 1.5 kg ಎಷ್ಟು ಇರ್ತಾವೆ. ಅದೇ ರೀತಿಯಾಗಿ 2 ರಿಂದ ಅಥವಾ ಒಬ್ಬರು ಇಬ್ಬರು ಅಷ್ಟೇ ಇದ್ರತ್ತಂದ್ರೆ ಆ ಒಂದು ಇಂದಿರಾ ಕಿಟ್ ಒಳಗೆ ಪ್ರತಿಯೊಂದು ವಸ್ತುಗಳು ಅರ್ಧ kg ಅಷ್ಟೇ ಇರ್ತಾವೆ. ಅದನ್ನು ಟೋಟಲ್ ಆಗಿ ಅವ್ರಿಗೆ ಬರ್ತಕ್ಕಂಥ ಆ ಇಂದಿರಾ ಕಿಟ್ ಪ್ರತಿಯೊಂದು ವಸ್ತುಗಳು ಅರ್ಧ kg ಅಷ್ಟು ಬರ್ತಕ್ಕಂಥದ್ದು ಐತಿ. ಅದೇ ರೀತಿಯಾಗಿ ರಾಜ್ಯದೊಳಗೆ 4.49 ಕೋಟಿ ಜನ ಅನ್ನಭಾಗ್ಯದ ಫಲಾನುಭವಿಗಳು ಇರ್ತಕ್ಕಂಥದ್ದು ಐತಿ. ಅದೇ ರೀತಿಯಾಗಿ 1.26 ಕೋಟಿಯಷ್ಟು ಅದೇ ರೀತಿಯಾಗಿ ಈ ಒಂದು ಇಂದಿರಾ ಕಿಟ್ದಿಂದ ರಾಜ್ಯ ಸರ್ಕಾರಕ್ಕೆ ಎಷ್ಟೆಷ್ಟು ಹಣ ಖರ್ಚಾಗುತ್ತೆ ಅಂತ ನೋಡೋದು ಅಂತಂದ್ರೆ, ಆ ಒಂದು ಕಿಟ್ಗಳಿಗೆ ಪ್ರತಿ ಸರಿ ಖರ್ಚಾಗತಕ್ಕಂಥ ಹಣ ಅಂದ್ರೆ ಈ ಒಂದು ಇಂದಿರಾ ಕಿಟ್ ಆಹಾರ ಬಳಕೆಗೆ 6,120 ಕೋಟಿ ಹಣವನ್ನು ಬಳಕೆ ಮಾಡ್ತಕ್ಕಂಥದ್ದು ಐತಿ. ಇಲ್ಲಿವರೆಗೂ ಈ ಒಂದು ವಿಡಿಯೋವನ್ನು ಯಾರು ನೋಡತ್ತೀರಿ ನೋಡೋದರಿಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ರಿಕ್ವೆಸ್ಟ್ ಏನಂದ್ರೆ, ಈ ಇಂದಿರಾ ಕಿಟ್ ಬಗ್ಗೆ ನಿಮ್ಮ ಪ್ರತಿಯೊಬ್ಬರ ಒಂದು ಅನಿಸಿಕೆಯನ್ನು ತಪ್ಪದೆ ಕಾಮೆಂಟ್ ಮಾಡಿರಿ. ಅದೇ ರೀತಿಯಾಗಿ ನಿಮ್ಮ ಬೆಂಬಲ ಅಗತ್ಯವಾಗಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದೇ ರೀತಿಯಾಗಿ ಬೆಲ್ಲಕ್ಕೆ ಒತ್ತಿ. ಧನ್ಯವಾದಗಳು. ಈ ಒಂದು ಇಂದಿರಾ ಕಿಟ್ ಯೋಜನೆ ಜಾರಿಗೆ ಬಂದಿದ್ದು ಸರಿ ಐತಿ ಅಥವಾ ತಪ್ಪೈತಿ ಅಂತಕ್ಕಂಥದ್ದನ್ನು ಪ್ರತಿಯೊಬ್ಬರು ಕಾಮೆಂಟ್ ಮಾಡಿರಿ. ಈ ಯೋಜನೆ ಜಾರಿಗೆ ಬಂದಿದ್ದು ಸರಿ ಐತಿ ಅಂತಂದ್ರೆ ಯಾಕೆ ಸರಿ ಐತಿ ಅಂತಕ್ಕಂಥದ್ದನ್ನು ಕಾಮೆಂಟ್ ಮಾಡಿರಿ. ಅದೇ ರೀತಿಯಾಗಿ ತಪ್ಪು ಅಂತಂದ್ರೆ ಈ ಯೋಜನೆ ಯಾಕೆ ತಪ್ಪೈತಿ ಯಾಕೆ ಸರಿ ಇಲ್ಲ ಅಂತಕ್ಕಂಥದ್ದನ್ನು ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಾಮೆಂಟ್ ಮಾಡಿರಿ. ಈ ಯೋಜನೆ ಬಗ್ಗೆ ಇದಕ್ಕಿಂತ ಹೆಚ್ಚಿಗೆ ಐತಿ ನಿಮ್ಗೆ ಗೊತ್ತಿದ್ರೆ ತಪ್ಪದೆ ಕಾಮೆಂಟ್ ಮಾಡಿರಿ. ನಮಸ್ಕಾರ.